ನಿನ್ನೆಯಿಂದನೂ ಕೂಡ ಇಡೀ ರಾಜ್ಯದ ಜನತೆಗೆ ಇಂಚಿಂಚು ಮಾಹಿತಿಯನ್ನ ಕೊಡ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಧ್ಯಮದ ಸ್ನೇಹಿತರು ತಾವುಗಳೇನ್ ಮಾಡ್ತಾ ಇದ್ದೀರಿ. ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಬೆಂಗಳೂರಿನಲ್ಲಿ ಜೆಪಿ ಭವನದಲ್ಲಿ ಕರಿಬಹುದಾಗಿತ್ತು. ಆದ್ರೆ ಇವತ್ತು ಒಬ್ಬ ರೈತ ಮುಖಂಡ ಅಶ್ವಥ್ರವರ ತೋಟದಲ್ಲಿ ಕರೆಯೋದಕ್ಕೆ ಮೂಲ ಕಾರಣ ಏನಂದ್ರೆ, ಬಹಳ ಜನ ಇಲ್ಲಿ ಕೃಷಿಕರಿಲ್ಲ, ಕೃಷಿಗೆ ಯೋಗ್ಯವಾದಂತ ಭೂಮಿ ಇದಲ್ಲ, ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಯಾರು ಬೇಸಾಯ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಾನಾ ರೀತಿ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಮಳೆಗಾಲ, ಮಳೆ ಶುರು ಆಗಿದೆ. ಬಹುಶಃ ಇವತ್ತು ನನ್ನ ಹಿಂದೆ ನೀವು ಕ್ಯಾಮ್ರಾದಲ್ಲಿ ನೋಡಿದಾಗ ಗೌರ್ಮೆಂಟ್ ಗ್ಯಾರಂಟಿ ಪಾಯಿಂಟ್ ನಂಬರ್ 3 ಮೆನ್ಷನ್ ಆಗಿದೆ. ದ ಪ್ರಾಜೆಕ್ಟ್ ಇಸ್ ಪ್ಯೂರ್ಲಿ ಎ ಕಮರ್ಷಿಯಲ್ ಎಂಡಿವಿಯರ್, ಕಮರ್ಷಿಯಲ್ ಪರ್ಪಸ್ ಮಾಡ್ತಾ ಇರ್ತಕ್ಕಂಥ ಪ್ರಾಜೆಕ್ಟ್ ಇದು. ನೀವು ಈ ಅಕ್ವಿಸಿಷನ್ಗಳು ಯಾತಕ್ಕೋಸ್ಕರ ಮಾಡ್ತೀವಿ, ಸರ್ಕಾರ ಯಾಕೆ ಮಾಡ್ತಾರೆ ಅಕ್ವಿಸಿಷನ್? ಏನ್ ಇಲ್ಲಿ ಯಾವ್ದೋ ಇರಿಗೇಷನ್ ಪ್ರಾಜೆಕ್ಟ್ ತಗೊಂಡ್ಬರೋದಕ್ಕೆ ಮಾಡ್ತಾ ಇದ್ದೀರಾ, ಅಥವಾ ಇಲ್ಲಿ ಯಾವ್ದೋ ಹೈವೇದಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಒಟ್ಟಿನಲ್ಲಿ ಸಾರ್ವಜನಿಕರ ಹಿತಾಸಕ್ತಿಗೆ ನೀವು ಅಕ್ವಿಸಿಷನ್ ಮಾಡ್ತಕ್ಕಂಥದ್ದು. ಹಿಂದಿನಿಂದ ಕೂಡ ಇದು ನಡ್ಕೊಂಡ್ ಬಂದಿರತಕ್ಕಂಥ ಪ್ರಕ್ರಿಯೆಗಳು. ನೀವು ಮಾಡ್ತಾ ಇರೋದು ಯಾಕೆ? ಕಮರ್ಷಿಯಲ್ ಎಂಡಿವಿಯರ್, ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಮಾಡ್ತಿದ್ದೀರಿ. ಅಂಡ್ ಹೆನ್ಸ್ ಮಸ್ಟ್ ಬಿ ಸ್ಟ್ರಕ್ಚರ್ಡ್ ಆಸ್ ಎ ಸೆಲ್ಫ್ ಸಸ್ಟೈನಿಂಗ್ ಮಾಡೆಲ್ ವಿತೌಟ್ ಪ್ಲೇಸಿಂಗ್ ಕಂಟಿಂಜೆಂಟ್ ಲಯಬಿಲಿಟೀಸ್ ಆನ್ ದ ಸ್ಟೇಟ್ಸ್ ಬ್ಯಾಲೆನ್ಸ್ ಶೀಟ್. ಅಂದ್ರೆ ನಮ್ಮ ರಾಜ್ಯದ ಎಕ್ಸ್ಚೆಕ್ಕರ್ ಮೇಲೆ, ಸ್ಟೇಟ್ ನ ಎಕ್ಸ್ಚೆಕ್ಕರ್ ಮೇಲೆ ಯಾವುದೇ ರೀತಿ ಹೊರೆ ಬೀಳ್ತಕ್ಕಂಥದ್ದಕ್ಕೆ ನಮ್ಮ ಸಹಮತ ಇಲ್ಲ ಅನ್ನೋದನ್ನ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಡಿರ್ತಕ್ಕಂಥ ವರದಿ, ನಾವ್ ಹೇಳ್ತಾ ಇರ್ತಕ್ಕಂಥ ವಿಚಾರ ಅಲ್ಲ. It is a pertinent to note that the government of Karnataka does not fund agencies like BDA or KIDB for the execution of commercial projects. Such projects must stand on their own merit and be self-sustaining. ನಿಮ್ಮ ಹಣೆ ಬರಕ್ ಬಿಟ್ಟಿದ್ದು. Instead of government guarantee, the land being acquired can be pledged to lending agencies as per practice in private real estate developments. ಆಯ್ತಲ್ಲಣ್ಣ, ಇಲ್ಲಿ ಇನ್ನೊಂದು ವಿಚಾರ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ, ಬಹಳ ಮುಖ್ಯವಾದಂತ ಅಂಶ. ದಯಮಾಡಿ ನಮ್ಮ ರೈತರು ಇದನ್ನ ಬಹಳ ಗಂಭೀರವಾಗಿ ನೀವು ಪರಿಗಣಿಸ್ಬೇಕು. ಹಂತವಾಗಿ ಡೆವಲಪ್ಮೆಂಟ್ ಆಗಬೇಕು. ಯಾವುದೇ ಒಂದು ಅಭಿವೃದ್ಧಿ ಆದಾಗ ಹಂತವಾಗಿ ಫೇಸ್ ವೈಸ್ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಸಾಮಾನ್ಯ ಪ್ರಕ್ರಿಯೆ. ಇದನ್ನು ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ ನೋಡಿ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. KSIIDCS 400 ಎಕರೆ Bangalore Signature Business Park and BIAL's 300 acre business park are being developed in phases despite their prime location adjacent to airport. ಏರ್ಪೋರ್ಟ್ ನ ಅಕ್ಕಪಕ್ಕ ಇದ್ರು ಕೂಡ ಇವೆಲ್ಲ ಏನು ಜಮೀನು ಇವತ್ತು ಅಕ್ವಿಸಿಷನ್ ಆಗಿದೆ, ಹಂತವಾಗಿ ಇಂಪ್ಲಿಮೆಂಟೇಷನ್ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಯಾಕೆ ಅಷ್ಟು ತರಾತುರಿಯಲ್ಲಿ ನೀವು ರೈತರ ಜಮೀನ ಸಂಪೂರ್ಣವಾಗಿ ವಶಪಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಿ? ಇಲ್ಲಿ ಹೇಳ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನೋಡಿ, ಒಂದು 50% 60% ಫಸ್ಟ್ ಈ ಒಂದು ಡೆವಲಪ್ಮೆಂಟ್ ನ ಇಂಪ್ಲಿಮೆಂಟೇಷನ್ ಮಾಡಿ, ಇದರಲ್ಲಿ ಬರ್ತಕ್ಕಂಥ ಆದಾಯದ ಮೇಲೆ ಮತ್ತೆ ಡಿಮ್ಯಾಂಡ್ ಅನ್ನ ನೋಡ್ಕೊಂಡು ನೀವು ಕೈ ಹಾಕ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಮತ್ತೆ ಸರ್ಕಾರ ಇದ್ಯಾವುದನ್ನು ಕೇಳಿಸ್ಕೊಳ್ಳದಿರ ಗಾಳಿಗೆ ತೂರ್ತಾರೆ. ಸಂಪೂರ್ಣ ಒಟ್ಟಿನಲ್ಲಿ ನಾನು ಅದನ್ನೇ ಮಂಜಣ್ಣಂಗೆ ಏನ್ ಹೇಳ್ತಾ ಇದ್ದೆ, ಏನಣ್ಣ ಈಗ ನಿಮ್ಗೆ 2 ಕೋಟಿನೋ 2.25 ಕೋಟಿನೋ ಒಂದ್ ಎಕರೆ ಕೊಡ್ತಾರೆ. ಈಗ ಶುರು ಆಗ್ತಕ್ಕಂಥದ್ದು ಇದರಲ್ಲಿ 6 ಕೋಟಿನೋ 7 ಕೋಟಿನೋ ಎಕರೆಗೆ ಇದ್ರಲ್ಲಿ ಲಾಭ ಮಾಡ್ಕೊತಾರ ಅವರು. ಅಲ್ಲಿಂದ 20-25 ಕೋಟಿಗೆ ಹೋಗಿ ತಲುಪ್ತದೆ. ಏನಾದ್ರೂ ಇದು ಪ್ರಾಸೆಸ್ ಹೋಗ್ತಾ ಹೋಗ್ತಾ ನಿಮ್ ಕಿವಿಗೆ ಬೀಳ್ತದೆ, ಏನಪ್ಪಾ ಸರ್ಕಾರ ಇಷ್ಟು ಲಾಭ ಮಾಡ್ತಾವ್ರಲ್ಲ, ಇಲ್ಲಿ ಇರ್ತಕ್ಕಂಥ ಯಾವ್ದೋ ರಿಯಲ್ ಎಸ್ಟೇಟು ಅದೆಂತದ್ದು ಯಾವ ಕೊಡ್ತಾರ ದೇವ್ರಿಗೆ ಗೊತ್ತು, ಪ್ರೈವೇಟ್ ಏಜೆನ್ಸಿ ಬಂದು ಇಷ್ಟು ದುಡ್ಡು ಮಾಡ್ತಾವ್ರಲ್ಲ ಅಂತ ನಿಮಗ್ ಗೊತ್ತಾದಾಗ ನೀವು ಪ್ರಶ್ನೆ ಮಾಡ್ತೀರಾ ಇಲ್ವಾ? ಅದಕ್ಕೆ ಒಂದೇ ಸಲಿ ಈಗ 500 ಎಕರೆ ಆಯ್ತು, ಮಂಜಣ್ಣ ಹೇಳ್ದಂಗೆ 9600 ಎಕರೆಯನ್ನ ಒಂದೇ ಸಲಿ ವಶಪಡಿಸ್ಕೋಬೇಕು, ಒಂದೇ ಸಲಿ ಇಂಪ್ಲಿಮೆಂಟ್ ಮಾಡ್ತಾರಂತೆ. ದುಡ್ಡೆಲ್ಲಪ್ಪ ಅಂದ್ರೆ 87% ಸಾಲ.
ದುಡ್ಡೇ ಇಲ್ಲ. ಇದರ ಅವಶ್ಯಕತೆ ಇದೆಯಾ? ಇದು ಇರುವಂತ ವಿಚಾರ. ಈಗ ನಾನು ಕೇಳುವಂತದ್ದಣ್ಣ ಬಹಳ ಸಿಂಪಲ್ ಆಗಿ ಕೇಳ್ತೀನಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚೆಗಷ್ಟೇ ಉಪಮುಖ್ಯಮಂತ್ರಿಗಳಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ಜಿಲ್ಲೆ ಅವರೇ. ನಾವು ತುಂಬು ಹೃದಯದಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸಿದೀವಿ. ನಾನಾಗ್ಲಿ, ಸನ್ಮಾನ್ಯ ಕುಮಾರಣ್ಣ ಅವರಾಗ್ಲಿ, ನಮ್ಮ ಪಕ್ಷದ ಯಾವುದೇ ನಾಯಕರಾಗ್ಲಿ, ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋದ ಕೂತ ನಂತರ ನಾವು ಅವ್ರಿಗೆ ತುಂಬು ಹೃದಯದಿಂದ ಅಭಿನಂದನೆ ಸಲ್ಲಿಸಿದೀವಿ. ಆದ್ರೆ ಇಲ್ಲಿ ನಾನು ಕೇಳುವಂಥದ್ದು, ಇದನ್ನ ಪ್ರತಿಷ್ಠೆ ಆಗಿ ತಗೊಳ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಲಾಭದ ಲೆಕ್ಕಾಚಾರಕ್ಕೆ ಇಲ್ಲಿ ರೈತರು ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ? ನಾನು ಮಂಜಣ್ಣನ್ಗೆ ಮೊನ್ನೆ ಒಂದು 15 ದಿನ ಆಯ್ತಣ್ಣ ನಾನು ಬಂದೋಗಿ. ಒಂದು 10-12 ದಿನ, ಒಂದು 15 ದಿನ ಆಯ್ತು. ಮಂಜಣ್ಣ ಇಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥವ್ರು. ನನಗೆಲ್ಲ ತೋರಿಸ್ತಾ ಇದ್ರು ಜಾಗ, ಇಲ್ಲೆಲ್ಲ ನಾವು ಹುಟ್ಟಿ ಆಡು ಬೆಳೆದಿರ್ತಕ್ಕಂಥ ಜಾಗ ಅಂತ. ಅವ್ರಿಗೆ ಇಂಚಿಂಚು ಮಾಹಿತಿ ಗೊತ್ತಿದೆ. ಮಂಜಣ್ಣ, ಒಂದು ರಿಯಾಲಿಟಿ ಚೆಕ್ ಆಗ್ಬೇಕಲ್ಲ, ಒಂದು ವಾಸ್ತವಕ್ಕೆ ಹತ್ರವಾಗಿರ್ತಕ್ಕಂಥ ಒಂದು ವರದಿ ಮುಂದೆ ನಮಗೂ ಕೂಡ ಅರ್ಥ ಆಗ್ಬೇಕಾಗಿದೆ, ಅದು ರಾಜ್ಯದ ಜನತೆಗೂ ಕೂಡ ತಿಳಿಬೇಕಾಗಿದೆ. ನಡೀರಿ ಒಂದಿನ ಬತ್ತೀನಿ, ಫಿಕ್ಸ್ ಮಾಡ್ಕೊಳ್ಳಿ, ಹೋಗ್ ಬರುವ ಅಂತಂದೆ. ಕರ್ಕೊ ಹೋಗಿದ್ರು. ಈಗ ಹೈನುಗಾರಿಕೆ ಇಲ್ಲಿ ಬಹಳ ಜನ, ನಾನು ರೈತರ ಹತ್ರ ಚರ್ಚೆ ಮಾಡಿದಾಗ, ಸ್ವಂತ ಜಮೀನ್ ಇಲ್ಲದೆ ಇರ್ತಕ್ಕಂಥವ್ರು ಜಮೀನನ್ನ ಗುತ್ತಿಗೆಗೆ ತಗೊಂಡು 5, 6, 8 ಹಸಗಳು ಸಾಕೊಂಡು ಅದರಲ್ಲಿ ಮೇವ್ಗೆ ಆಗ್ತಕ್ಕಂಥ ಎಕ್ಸ್ಪೆನ್ಸು, ಗುತ್ತಿಗೆದಾರ್ಗೆ ಏನ್ ಕಮಿಟ್ಮೆಂಟ್ ಮಾಡಿರ್ತಾರೆ ಅವ್ರಿಗೆ ಕೊಡ್ತಕ್ಕಂಥ ತಿಂಗಳ ಖರ್ಚು, ಇದೆಲ್ಲಾ ಖರ್ಚು ವೆಚ್ಚ ಕಳೆದು ಅವರ ಮನೆಯ ಒಂದು ಮಕ್ಕಳ ಭವಿಷ್ಯಕ್ಕೋ ಅಥವಾ ಆರೋಗ್ಯದ ಸಮಸ್ಯೆ ಎದುರಾದಂತ ಸಂದರ್ಭದಲ್ಲಿ ಪ್ರತಿನಿತ್ಯ ಏನೋ ಸಣ್ಣ ಪುಟ್ಟ ಹಣವನ್ನ ನೋಡ್ಕೊಂಡು ಗೌರವಯುತವಾಗಿ ಬದುಕು ಕಟ್ಕೊಂಡವ್ರೆ. ಇನ್ನ ತೆಂಗು, ಅಡಿಕೆ, ಮಾವು, ರೇಷ್ಮೆ, ತರಕಾರಿ, ಹಣ್ಣು ಏನೇನ್ ಬೆಳೀತಾ ಇಲ್ಲ, ಇದು ಬಂಜರ್ ಭೂಮಿನ. ನಾನು ಒಂದು ಇದ್ರ ಮಧ್ಯೆ ಇವತ್ತು ನಮ್ಮ ರೈತರಿಗೂ ಮನವಿ ಮಾಡ್ತೇನೆ, ಕಾಂಗ್ರೆಸ್ನ ಲೋಕಸಭೆಯ ಲೀಡರ್ ಆಫ್ ಅಪೋಸಿಷನ್ ಯಾರಿದ್ದಾರೆ, ಮಾನ್ಯ ರಾಹುಲ್ ಗಾಂಧಿರವ್ರಿಗೆ ಇತ್ತೀಚೆಗೆ ಅಂಡಮಾನ್ ನಿಕೋಬಾರ್ಗೆ ಹೋಗಿದ್ರು. ಅಲ್ಲಿ ಕಾಲ ಕಳೆದ್ರು, ಒಂದು ವಿಡಿಯೋ ಶೂಟ್ ಮಾಡಿದ್ರು. ಎಲ್ಲೋಡಿದ್ರು ಹಸಿರಾಗಿದೆ, ಎಲ್ಲೋಡಿದ್ರು ಮರ ಗಿಡಗಳಿದೆ. ಪರಿಸರವನ್ನ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ತಿಳಿಸುವ ಮೂಲಕ ಒಂದು ವಿಚಾರವನ್ನ ಹೇಳ್ತಾರೆ. ಎಸ್, ಏನ್ ಹೇಳ್ತಾರೆ ಅಂದ್ರೆ, ಕ್ಯಾಂಪೇನ್ ಮಾಡಿದಾಗ ಗ್ರೀನ್ ಓವರ್ ಗ್ರೀಡ್ ಅಂತಾರೆ. ಏನಂಗಂದ್ರೆ ಗ್ರೀನ್ ಓವರ್ ಗ್ರೀಡ್. ಗ್ರೀನ್ ಅಂದ್ರೆ ಏನು? ಹಸಿರು. ಗ್ರೀಡ್ ಅಂದ್ರೆ ಏನು? ದುರಾಸೆ. ಗ್ರೀನ್ ಓವರ್ ಗ್ರೀಡ್ ಅಂತ ಒಂದು ಕ್ಯಾಂಪೇನ್ ನಲ್ಲಿ ಅವರೇ ಕೋಟ್ ಮಾಡ್ತಾರೆ, ರಾಹುಲ್ ಗಾಂಧಿರವರು. ನಾನು ರಾಹುಲ್ ಗಾಂಧಿರವ್ರಿಗೆ ಒಂದು ಪತ್ರ ಬರೀತಾ ಇದ್ದೀನಿ. ಇದು ಕನ್ನಡಿಗರ ಪರವಾಗಿ, ಈ ಭಾಗದ ರೈತರ ಪರವಾಗಿ, ರೈತರಿಗೂ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ. ನನ್ನ ಜೊತೆ ನಿಮ್ಮ ಪರವಾದಂತ ಹೋರಾಟಕ್ಕೆ ತಾವು ಎಲ್ಲ ನನಗೆ ಬೆಂಬಲ ಕೊಡಬೇಕು, ಸಹಕರಿಸಬೇಕು ಅಂತಾನೆ ನಿಮ್ ಜೊತೆ ಬಂದು ನಿಂತಿದ್ದೇವೆ, ನಾವಾಗ್ಲಿ ಮಂಜಣ್ಣ ಅವರಾಗ್ಲಿ. ನಿಮಗೂ ಕೂಡ ಈ ಪತ್ರದಲ್ಲಿ ಇರ್ತಕ್ಕಂಥ ಅಂಶಗಳು ತಾವು ಓದ್ಕೊಳ್ಳಿ, ಕೊಡ್ತೀನಿ ಕೈಗೆ. ಇಲ್ಲಿ ಅವ್ರದೇ ಸರ್ಕಾರ ಇದೆ, ಅವರದೇ ಮುಖ್ಯಮಂತ್ರಿಗಳಿದ್ದಾರೆ. ಅಲ್ಲೆಲ್ಲೋ ಅಂಡಮಾನ್ ನಿಕೋಬಾರು ಅದ್ಯಾವುದೋ ಕಾರ್ಪೊರೇಟ್ಸ್ ಅನುಕೂಲ ಮಾಡ್ಕೊಡಕ್ಕೆ ಅಂತ ಗ್ರೀನ್ ಓವರ್ ಗ್ರೀಡ್ ಅಂತ ಅಂದವರು, ಇಲ್ಲಿ ಯಾಕೆ ರಾಹುಲ್ ಗಾಂಧಿರವ್ರಿಗೆ ಮಾಹಿತಿ ಕೊಡ್ತಾ ಇಲ್ವಲ್ಲ ಕಾಂಗ್ರೆಸ್ನ ನಾಯಕರು? ಇಲ್ಲಿರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಮಾಹಿತಿ ಹೋಗ್ಬೇಕಾ ಬೇಡವಾ ಅವ್ರಿಗೆ? ಇಲ್ಲಿ ಆ ಟ್ಯಾಂಕಿ ಮೇಲ್ಗಡೆ ನಿಂತ್ಕೊಂಡು ಎಷ್ಟೋ ವಿಡಿಯೋಗಳು ನೋಡಿದ್ವಿ ನಾವೆಲ್ಲ, ನೀವೆಲ್ಲ ಮಾಡಿಸಿದ್ರಿ. ಅದು ಯಾರ ತೋಟವೋ ನಂಗೆ ಗೊತ್ತಿಲ್ಲ, ಇನ್ನೂ ಹೋಗಿಲ್ಲ, ಬನ್ಗಿರಿಲ್ಲ. ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಹಸರಾಗದೆ, ಬಿಡದಿ ಹೋಬಳಿಲಿ ಸೇರ್ತಕ್ಕಂಥ 26 ಹಳ್ಳಿಗಳು ಅಂತಕ್ಕಂಥ ತಿಳಿಯುತ್ತೆ. ಇದು ರಾಹುಲ್ ಗಾಂಧಿ ಅವ್ರಿಗೆ ತಿಳಿಬೇಕಾ ಬೇಡವಾ? ಇದು ತಿಳಿಬೇಕು ಅನ್ನೋದಕ್ಕೆ ಅವ್ರಿಗೆ ಒಂದು ಪತ್ರ ಬರೆದು
ಅಧಿಕೃತವಾಗಿ ನಾನೇ ಸೈನ್ ಹಾಕ್ತಾ ಇದ್ದೀನಿ. ನಮ್ಮ ರೈತರು ಕೂಡ ಇದಕ್ಕೆ ಸಹಕರಿಸಿ, ಇಲ್ಲಿರ್ತಕ್ಕಂಥ ರೈತರುಗಳು ಪತ್ರ ಬರಿಬೇಕು ನನ್ನ ಜೊತೆಲಿ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಆಮೇಲೆ ಇದು ರೈತರು ತಾವು ಓದ್ಕೋಬಹುದಣ್ಣ, ಇಂಗ್ಲಿಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ತಾವು ಒಂದ್ಸಲಿ ನೋಡ್ಕೊಳ್ಳಿ, ನೋಡ್ಕೊಂಡು ಸರಿ ಅನ್ಸಿದ್ರೆ ಒಂದು ಸೈನ್ ಹಾಕಿ ಅವ್ರಿಗೆ ಕಳಿಸ್ಕೊಡುವ. ಇದ್ರ ಮಧ್ಯೆ ನೋಡಿ ಅಣ್ಣ, ಓದಣ್ಣ ತಾವು ಇವತ್ತೇ ಮಾಡಿ. ಬಿಡಿದಿಯ ಬಡ ರೈತನಾದ ನಾನು ಈ ರಾಹುಲ್ ಗಾಂಧಿ ಅವರಿಗೆ ತಾವು ಏನನ್ನು ಸೂಚಿಸ್ತಾ ಇದ್ದೀರಾ ಅನ್ನೋದು ಅದೇ ಒಂದು ಲೈನ್ ಅಂತೆ ಸಬ್ಜೆಕ್ಟ್ ಅಣ್ಣ. ಸಬ್ಜೆಕ್ಟ್ ವೆರಿ ಕ್ಲಿಯರ್. ಅವರದೇ ಸರ್ಕಾರ ಇದೆ, ಸಂಪೂರ್ಣ ಬಹುಮತದ ಸರ್ಕಾರ. ಅವ್ರದೇ ಖಾಸಾ ವ್ಯಕ್ತಿನ ಇತ್ತೀಚೆಗೆ ಮುಖ್ಯಮಂತ್ರಿ ಮಾಡ್ಕೊಂಡಿದ್ದಾರೆ. ಅಂಡಮಾನ್ ನಿಕೋಬಾರ್ ಅಲ್ಲಿ ಇವರೇ ಪರಿಸರ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳಿದವರು, ಇಲ್ಲಿ ಯಾಕೆ ಬಿಡದಿನಲ್ಲಿ ಇರ್ತಕ್ಕಂಥ ವಾಸ್ತವಾಂಶದ ಅವ್ರಿಗೆ ಕೊರತೆ ಇದೆಯಾ, ಮಾಹಿತಿ ಕೊರತೆ ಇದೆಯಾ, ಅಥವಾ ಕೊರತೆ ಇದ್ದಂತ ಸಂದರ್ಭದಲ್ಲಿ ನಾವಾದ್ರೂ ಇವತ್ತು ತಿಳಿಸ್ಬೇಕಾದಂತ ಜವಾಬ್ದಾರಿ ನಮ್ಮ ಮೇಲಿದೆ, ಅದನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದೀವಿ. ಇಷ್ಟೇ, ವೆರಿ ಸಿಂಪಲ್, ಬೇರೆ ಏನಿಲ್ಲ. ಇದ್ರ ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಂಜಣ್ಣ ಕನಕ್ಪುರಕ್ಕೆ ಹೋಗಿದ್ರು. ಕನಕ್ಪುರಕ್ಕೆ ಓದ್ ಬಂದಾಗ್ಲೆಲ್ಲ ಯಾರು ಭೂಮಿ ಕೊಡ್ಬೇಡ್ರಪ್ಪ, ಭೂಮಿ ಬೆಲೆ ಗಗನಕ್ಕೆ ಹೋಯ್ತದೆ, ನಿಮ್ಗೆ ಗೊತ್ತಿಲ್ಲ ಮುಂದಕ್ಕೆ ಏನಾಯ್ತದೆ, ಚಿನ್ನನು ಭೂಮಿ ಎಲ್ಲ ಒಂದೇ ಆಗೋಯ್ತದೆ, ಭೂಮಿ ಕೊಡ್ಬೇಡಿ ಭೂಮಿ ಕೊಡ್ಬೇಡಿ ಅಂತ ಕನಕ್ಪುರ ಅವ್ರ ಸ್ವಂತ ಮತಕ್ಷೇತ್ರದಲ್ಲಿ ಹೇಳ್ತಕ್ಕಂಥದ್ದು. ಇಲ್ಲಿ ಯಾಕೆ ಮಲ್ತಾ ಇದ್ದವ್ರನೆ? ಇಲ್ಲಿ ಆರವಳ್ಳಿಯವ್ರು ಏನ್ ಮಾಡವ್ರೆ, ಬಿಡದಿಯವ್ರು ಏನ್ ಮಾಡವ್ರೆ, ರಾಮನಗರದವ್ರ ಅನ್ಯಾಯ ಏನ್ ಮಾಡವ್ರೆ, ಮಾಗಡಿಯವ್ರ ಅನ್ಯಾಯ ಏನ್ ಮಾಡವ್ರೆ? ಇಲ್ಲಿ ಯಾಕೆ ಮಲತಾ ಇದ್ದವ್ರನೆ? ಇಲ್ಲೂ ಅದೇ ರೈತರಲ್ವಾ ಇರೋದು, ಅವರು ಇದೇ ಜಿಲ್ಲೆಯವ್ರಲ್ವಾ. ಬೇರೆ ನಾನು ರಾಜಕೀಯವಾಗಿ ಇನ್ನೇನು ಮಾತಾಡಲ್ಲ ಇವತ್ತು ನಾನು, ಯಾಕೆಂದ್ರೆ ಈಗ ಅವ್ರು ನೂತನವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ಸಮಯ ಕೊಡ್ಬೇಕು, ನಾವು ಕೊಡೋಣ. ಆದ್ರೆ ಈ ವಿಚಾರದಲ್ಲಿ ನಾವು ಬಹಳ ಗಟ್ಟಿ ನಿಲುವಿಂದ ಇವತ್ತು ಹೊರಗಡೆ ಬಂದಿದ್ದೀವಿ. ಇವತ್ತಂತ ಅಲ್ಲ, ಇವತ್ತು ಬಹಳ ಗಟ್ಟಿ ನಿಲುವಿನಿಂದ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಜೊತೆಯಲ್ಲಿ ಮಂಜಣ್ಣ ಅವರು ನಾವು ಎಲ್ಲ ಕೂತು ಚರ್ಚೆ ಮಾಡ್ಕೊಂಡಿದ್ದೇವೆ. ಕುಮಾರಣ್ಣ ಅವರ ಮಾರ್ಗದರ್ಶನ ಇದೆ, ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ. ನಮಗ್ ಗೊತ್ತಿದೆ, ಸರ್ಕಾರ ದಪ್ಪ ಚರ್ಮದ ಸರ್ಕಾರ. ಅಷ್ಟು ಸುಲಭವಾಗಿ ಇವರು ಬಗ್ಗುವಂತವರಾಗಿದ್ರೆ ಫೈನಲ್ ನೋಟಿಫಿಕೇಶನ್ ಹೊರಡಿಸ್ತಾ ಇರ್ಲಿಲ್ಲ ಇವರು. ಆದ್ರೆ ಎಲ್ಲವನ್ನ ನಾವು ಮೆಟ್ ನಿಂತು ಜೀರ್ಣಿಸ್ಕೊಳ್ಬಲ್ಲ ಅಂತಕ್ಕಂಥ ಅವರಲ್ಲಿ ಇರ್ತಕ್ಕಂಥ ಉದ್ದಟತನ ಏನಿದೆ, ಬಹುಶಃ ಇದನ್ನ ಮಣಿಸ್ತಕ್ಕಂಥದ್ದಕ್ಕೆ ದೇಶದ ವ್ಯವಸ್ಥೆಯಲ್ಲಿ, ಕಾನೂನಿನ ಅಡಿಯಲ್ಲಿ, ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಮ್ಮೆಲ್ರಿಗೂ ಕೂಡ ಅತ್ಯಂತ ನಂಬಿಕೆನೂ ಇದೆ, ವಿಶ್ವಾಸವೂ ಇದೆ. ಹಾಗಾಗಿ ಒಂದು ಇಲ್ಲಿ ರೈತರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ನಿನ್ನೆ ಮಂಜಣ್ಣ ನನಗೆ ಹೇಳ್ತಾ ಇದ್ರು, ನಾನು ಕೇಳಿದೆ ಅವತ್ತು ಇಡೀ ದಿನ ಓಡಾಡಿದಾಗ, ಯಾವ ಹಳ್ಳಿಗೆ ಹೋಗಿದ್ವಲ್ಲ, ಕೊನೆಯ ಹಳ್ಳಿಗೆ ಹೋಗಿದ್ವಿ, ಅಂಚಿಪುರಕ್ಕಿಂತ ಮುಂಚೆ ಕಾರಣ ಬನ್ಗಿರಿನೇ ಇರ್ಬೇಕು. ಅಲ್ಲಿ ನಮ್ಮ ಮಂಜಣ್ಣಂಗೆ ಕೇಳಿದೆ, ಯಾವ್ದು ಅಲ್ಲಿ ಮೂಲೆಯಲ್ಲಿ ನಿಂತಿರೋದು, ಅದು ರೈತ ಮುಖ ಕಾಣ್ತಾ ಇಲ್ವಲ್ಲ ಕಣ್ ಮಂಜಣ್ಣ ಅಂದೆ. ಇಲ್ಲ ಇಲ್ಲ ನಿಖಿಲ್ ಅವ್ರೆ, ಅವ್ರು ಇಲ್ಲಿ ಇರೋದು ಯಾಕೆ ಅಂದ್ರೆ, ಇಲ್ಲಿ ನಾವ್ ಇಲ್ದೇ ಇದ್ದಾಗ ಅಥವಾ ನಾವು ಬಂದು ಹೋದ್ಮೇಲೆ ರೈತರಿಗೆ ಕನ್ವಿನ್ಸ್ ಮಾಡೋದಕ್ಕೆ, ತಲೆ ತಿನ್ನೋದಕ್ಕೆ, ಎದುರ್ಸೋದಕ್ಕೆ, ಬೆದರ್ಸೋದಕ್ಕೆ ಒಂದಷ್ಟು ಜನ ಏಜೆಂಟ್ಗಳು ತಯಾರಿ ಮಾಡ್ಕೊಂಡ್ಬಿಟ್ಟವ್ರು. ಇಲ್ಲಿ ಹೋಯ್ತಾ ಇದ್ದಂಗೆನೆ ಅಯ್ಯೋ ಸ್ಟೇ ಆಗೋಯ್ತದೆ, ಅಯ್ಯೋ ನಿಮ್ ಭೂಮಿ ಹೊಟ್ಟೋಯ್ತದೆ, ಅಯ್ಯೋ ನೀವು ಲಕ್ಷಾಂತರ ರೂಪಾಯಿ ಸುರಿಬೇಕು, ಏನಣ್ಣ ಲಾಯರ್ ಅರ್ಧ ಜಮೀನ್ ಕೇಳ್ಬಿಡ್ತಾನೆ, ಎಲ್ಲ ಹೊಂಟೋಯ್ತದೆ, ಸುಮ್ನೆ ತಗೊಂಡ್ ಹೋಗ್ಬಿಡಿ, ಸರ್ಕಾರ ಏನೋ ಕೊಡ್ತಾರೆ ಕಣ್ಗೊತ್ಕೊಂಡ್ ತಗೊಂಡ್ ಹೋಗ್ಬಿಡಿ ಅಂತ ತಲೆ ಕೆಡಿಸೋದಕ್ಕೇನೆ ಒಂದು ದೊಡ್ಡ ವ್ಯವಸ್ಥಿತವಾದಂತ ಒಂದು ಸಂಚು ನಡೀತಾ ಇದೆ, ಒಂದು ದೊಡ್ಡ ಗ್ಯಾಂಗೇ ಇದೆ ಇದರಿಂದ. ಕೈ ಜೋಡ್ಸ್ ಮನವಿ ಮಾಡ್ತೀನಣ್ಣ, ಇದು ನಿಮ್ಮ ಹೋರಾಟ ಅಲ್ಲ, ಇದು ರೈತರ ಪಕ್ಷ, ಇದು ನಮ್ಮ ಹೋರಾಟ. ದಯವಿಟ್ಟು ಧೈರ್ಯವಾಗಿರಿ. ಇಲ್ಲಿ ಯಾರು ಏನು ನೀವು ಅರ್ಧ ಎಕರೆ ಹೊಂಟೋಯ್ತದೆ, ಅದ್ಯಾರೋ ಲಾಯರ್ ಕೊಡ್ಬೇಕು, ಇನ್ಯಾವುದಕ್ಕೂ ಕೊಡ್ಬೇಕು ಏನಿಲ್ಲ. ಪ್ರಾಜೆಕ್ಟ್ ಮೇಲೆ ಸ್ಟೇ ತಗೊಂಡ್ ಬರೋದಕ್ಕೆ ಏನ್ ಮಾಡ್ಬೇಕು ಮಾಡ್ತೀವಿ ಅಷ್ಟೇ. ಅದು ನೀನ್ ಹೆಚ್ಚಿಗೆ ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಕಾನೂನಿನ ಅಡಿಯಲ್ಲಿ ಯಾವ ರೀತಿ ನಾವು ಹೋರಾಟಕ್ಕೆ ತಯಾರಾಗ್ಬೇಕು ಆಗ್ತೀವಿ. ಕಾರಣ ಮಂಜಣ್ಣಂಗೆ ಗೊತ್ತಿದೆ, 3,500 ಇಂದ 4,000 ತಕರಾರು ಅರ್ಜಿಗಳು, ಅಬ್ಜೆಕ್ಷನ್ಗಳು ಬಂದ್ವು. ಆದ್ರೆ ಇಲ್ಲಿವರೆಗೂ ಅದು ಯಾವ್ದು ಸುಮ್ನೆ ಒಂದು ಡಾಕ್ಯುಮೆಂಟ್ ಮಾಡ್ಕೊಂಡು ಸೈಡ್ಗೆ ಬಿಸಾಕಿದ್ರು ಬಿಟ್ರೆ, ಅದಕ್ಕೆ ಯಾವುದೇ ರೀತಿ ಅವರು ಇದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ.
ಹಾಗಾಗಿ ಕಾನೂನಿನ ಅಡಿಯಲ್ಲಿ ಜನತಾದಳ ಪಕ್ಷ ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸೇರಿ ರೈತರಿಗೆ ಜಮೀನು ಉಳಿಸ್ಕೊಳ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಹೋರಾಟ ಕಟ್ತೇವೆ. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಈ ಆಣೆ ಪ್ರಮಾಣ ಮಾಡ್ತೀವಿ ಅಂತ ಹೇಳಿ ಹಿಂಸರ್ದಿ ಓಡೋದಂತ ಸಾಕಷ್ಟು ಉದಾಹರಣೆಗಳು, ಘಟನೆಗಳು ನಾವೆಲ್ಲ ನೋಡ್ಬಿಟ್ಟಿದೀವಿ. ಇದರಲ್ಲಿ ಭಗವಂತನ ಮುಂದಿಟ್ಕೊಂಡು ನಾವು ಆಣೆ ಪ್ರಮಾಣದ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಆತ್ಮಸಾಕ್ಷಿಗೆ ನಮಗೆ ಅನುಗುಣವಾಗಿ ನಾವು ಕೆಲಸ ಮಾಡಿದೀವ, ಮಾಡ್ತಾ ಇದೀವ ಅಂತಕ್ಕಂಥ ಪ್ರಶ್ನೆ ಅವ್ರು ಕೇಳ್ಕೊಂಡ್ರೆ ಸಾಕಾಗಿದೆ. ಒಂದು. ಎರಡನೇದು, ನಾನು ಈಗ ತಾನೇ ಹೇಳಿದೆ, ಕುಮಾರಣ್ಣ ಅವರು ಹೌದು ಕೇವಲ ಬಿಡದಿ ಒಂದೇ ಅಲ್ಲ 5 ಭಾಗದಲ್ಲಿ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು. ಕಾರಣ ಏನಂದ್ರೆ ಬೆಂಗಳೂರು ನಗರ ವಿಸ್ತಾರವಾಗಿ ಬೆಳೀತಾ ಇತ್ತು. ಅದರಿಂದ ಇಲ್ಲೇನಾದ್ರೂ ಜನಕ್ಕೆ ಅನುಕೂಲ ಆಗಬಹುದಾ ಅನ್ನತಕ್ಕಂಥ ದೃಷ್ಟಿಯಲ್ಲಿ ಮಾಡಿದ್ರು ಹೊರತುಪಡಿಸಿ, ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಕೃಷ್ಣ ಕಚೇರಿಯಲ್ಲಿ ಒಂದಲ್ಲ ಎರಡಲ್ಲ 3 ಸಭೆ ಮಾಡ್ತಾರೆ. ಯಾರೋ ರೈತರು ಅದ್ರ ಬಗ್ಗೆ ಯಾವ್ದೋ ಒಂದು ನ್ಯೂಸ್ ಚಾನೆಲ್ಗೆ ಅಲ್ಲಿ ಹೋರಾಟಕ್ಕೆ ಕೂತಂತ ರೈತರು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು. ನಾವೇನ್ ಕತೆ ಕಟ್ಟೋದು ಬೇಡ, ಇರ್ತಕ್ಕಂಥ ವಾಸ್ತವಾಂಶ ಅದನ್ನ ತಿರ್ಚಕ್ಕೂ ಆಗಲ್ಲ, ಅಳ್ಸಕ್ಕೂ ಆಗಲ್ಲ. ಇಲ್ಲೇ ಇದ್ದಾರೆ. ಎಲ್ಲ ಇಲ್ಲೇ ಇದ್ದಾರೆ. ಯಾರೋ ಮಾತಾಡ್ತಾ ಇದ್ರು, ಬಹಳ ಹಿರಿಯ ವಯಸ್ಸಿನ ರೈತರು. ನಾನು ನೋಡದೆ ಅದನ್ನ, ಯಾವ್ದೋ ವಾಹಿನಿಗೆ ಮಾತಾಡ್ತಾ ಇದ್ರು. ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಕುಮಾರಣ್ಣ ಅವರು ಯಾವತ್ತು ಕಾಟಾಚಾರದ ರೈತರ ಸಭೆ ಮಾಡ್ಲಿಲ್ಲ. ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ನಾವು, ನಮಗೆ ನಾಳೆ ಯಾರು ಅಬ್ಜೆಕ್ಷನ್ನೇ ಕೇಳದೆ ಇರ್ತಕ್ಕಂಥ ರೈತರನ್ನ ಇಲ್ಲ ಭೂಮಿ ಕೊಟ್ಬಿಡ್ತೀವಿ ಅಂತ ಮೊದ್ಲೇ ಹೇಳ್ತಕ್ಕಂಥ ಒಂದು ವರ್ಗನ ಕರೆದು ಕೂರ್ಸ್ಕೊಂಡು ಕರ್ದಿದ್ವು, ನಾವು ಒಂದು ರೈತರ ಜೊತೆ ಕೂತ್ ಸಮಾಲೋಚನೆ ಮಾಡಿದ್ವು ಅಂತಕ್ಕಂಥದ್ದು ಹೊರನೋಟಕ್ಕೆ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ವಿ ರಾಜ್ಯ ಸರ್ಕಾರ. ಒಂದು ಕಾಟಾಚಾರದ ಮೀಟಿಂಗ್ ಮೊನ್ನೆ ಮಾಡಿದ್ರು, ನಾವು ನೋಡಿದ್ವಿ, ನೀವೇ ಎಲ್ಲ ಬೆಂಗಳೂರು ಮೀಡಿಯಾ ಹೋಗಿ ಕ್ಯಾಪ್ಚರ್ ಮಾಡಿದ್ರಿ. ಆದ್ರೆ ಕುಮಾರಣ್ಣ ಏನ್ ಮಾಡಿದ್ರು, ಯಾರು ಬಂದ್ರು ಸ್ವಾಗತ, ಇವರು ನಮ್ಮ ಪಕ್ಷದ ರೈತರಲ್ಲ, ಇವ್ರು ಅನ್ಯ ಪಕ್ಷದ ರೈತರು, ಅವ್ರು ಯಾವತ್ತೂ ಆಲೋಚನೆ ಮಾಡ್ಲಿಲ್ಲ. 3ನೇ ಸಭೆಯಲ್ಲಿ ಒಂದ್ ಹೆಣ್ಮಗಳು ಕುಮಾರಣ್ಣಂಗ್ ಒಂದ್ ಮಾತು ಹೇಳ್ತದೆ. ಇವತ್ತು ಕುಮಾರಣ್ಣ ಹೇಳ್ದಂತ ಮಾತನ್ನ ಇಲ್ಲಿ ಒಂದು ರೈತರು ಎಂಡಾರ್ಸ್ ಮಾಡ್ತಾರೆ ಆ ಟಾಪಿಕ್ ನ. ಮತ್ತೆ ಸತ್ಯ ಅನ್ನೋದಕ್ಕೆ, ಇದು ಕುಮಾರಣ್ಣ ಹೇಳಿದ್ ಸತ್ಯ ಅನ್ನೋದಕ್ಕೆ ಇಲ್ಲಿ ಇರ್ತಕ್ಕಂಥ ರೈತರು ಹೇಳ್ತಾರ ಆ ವಿಚಾರನ. 3ನೇ ಮೀಟಿಂಗ್ ಅಲ್ಲಿ ಒಂದು ರೈತ ಹೆಣ್ಮಗಳು, ಒಂದು ರೈತ ಮಹಿಳೆ ಬೇಡ ಈ ಪ್ರಾಜೆಕ್ಟ್ ನ ಡ್ರಾಪ್ ಮಾಡಿ ಅಂತಕ್ಕಂಥದ್ದು ಭಾವನಾತ್ಮಕವಾಗಿ ಆ ಹೆಣ್ಮಗಳು ಅಳಿಲಿನ ತೋಡ್ಕೊಂಡಾಗ ಮಾನ್ಯ ಕುಮಾರಣ್ಣ ಅವ್ರು ಕೈ ಬಿಡ್ತಾರೆ. ಇಲ್ಲಿ ಆ ಪ್ರಾಜೆಕ್ಟ್ ನ ಮಾಡ್ತಕ್ಕಂಥದ್ದಕ್ಕೆ ಇವ್ರೇನ್ 87% ಸಾಲ ತಗೋತಾ ಇದಾರೆ. ಕುಮಾರಣ್ಣ ಅವ್ರ ಏನು ₹1 ಗೌರ್ಮೆಂಟ್ ಮೇಲೆ ಹೊರೆ ಆಗ್ತಾ ಇರ್ಲಿಲ್ಲ, ಅವತ್ತು ₹1 ಸಾಲ ತಗೋತಾ ಇರ್ಲಿಲ್ಲ. ಆಯ್ತಪ್ಪ, ಇಷ್ಟೆಲ್ಲ ಆದ್ಮೇಲೆ 18ರಲ್ಲಿ ಮತ್ತೆ ಮುಖ್ಯಮಂತ್ರಿ ಆದ್ರಲ್ಲ ಕುಮಾರಣ್ಣ ಅವರು. ಬೇಕು ಅಂದಿದ್ರೆ ಯಾಕೆ ಮುಂದುವರ್ಸಬಾರ್ದಾಗಿತ್ತ? ಮುಂದುವರ್ಸಿರೋರಲ್ವಾ ಬೇಕು ಅಂದಿದ್ರೆ. ಜನ ಬೇಡ ಅಂದ್ಮೇಲೆ, ರೈತರು ಬೇಡ ಅಂದ್ಮೇಲೆ, ರೈತರ ಬದುಕಿನ ಮೇಲೆ ಮರಣ ಶಾಸನವನ್ನ ಬರೀತಕ್ಕಂತ ನೀಚ ವ್ಯಕ್ತಿತ್ವ ಕುಮಾರಣ್ಣಂದಲ್ಲ. ಅರ್ಥ ಮಾಡ್ಕೊಬಿಡಿ. ಈ ಪಕ್ಷ ಹುಟ್ಟಿರೋದು ರೈತರಿಗೋಸ್ಕರ, ಈ ಪಕ್ಷದ ಉಸಿರಾಡ್ತಾ ಇರ್ತಕ್ಕಂಥದ್ದು ರೈತರಿಗೆ, ಈ ಪಕ್ಷ ಕೊನೆ ಉಸಿರಿರೋವರೆಗೂ ರೈತರಿಗೋಸ್ಕರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಆಯ್ತಪ್ಪ, ಅದೇನೋ ರೆಡ್ ಝೋನ್ ಮಾಡ್ಬಿಟ್ರು ಕುಮಾರಣ್ಣ ಅವರು ಅಂತಾರಲ್ಲ. ಈಗ ಅಲ್ಲಿ ದೇವನಹಳ್ಳಿ ಭಾಗದಲ್ಲಿ ಚನ್ನರಾಯಪಟ್ಟಣ ಹೋಬಳಿ ಎಷ್ಟು ವರ್ಷ ನಡೀತು ಅಕ್ವಿಸಿಷನ್ ನ ಕೈ ಬಿಡೋದಕ್ಕೆ ಹಿಂದಿತ್ತಂತ ಮುಖ್ಯಮಂತ್ರಿಗಳು ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಡಿಕ್ಲೇರ್ ಮಾಡಿದ್ರಲ್ಲ. ಈಗ ಸರ್ಕಾರನೇ ಮಾಡದಂತ ರೆಡ್ ಝೋನ್ ನ ಸರ್ಕಾರನೇ ವಾಪಸ್ ತಗೊಳ್ಳಿ, ಬೇಡ ಅಂತ ಹೇಳಿದವ್ರು ಯಾರು? ರೈತರಿಗೆ ಆಗಿರ್ತಕ್ಕಂಥ ನೋವಾದ್ರು ಏನದ್ರಿಂದ? ಸುಮ್ನೆ ನೋಡೋಣ, ದಾರಿ ತಪ್ಸದ್ ಬೇಡ, ಕುಮಾರಣ್ಣನ್ ಕನ್ಸಿನ ಕೂಸು ಅಂತ ನಮ್ ತಲೆ ಮೇಲೆ ಇವ್ರ ಪಾಪದ ಹೊರೆಯನ್ನ ನಮ್ ತಲೆ ಮೇಲೆ, ನಮ್ ಭಾರ ನಮ್ ತಲೆ ಮೇಲೆ ಹಾಕದ್ ಬೇಡ. ಇವ್ರು ನಾವು ತಗೊಳಕ್ ರೆಡಿ ಇಲ್ಲ. ಅವತ್ ಕುಮಾರಣ್ಣ ಅವ್ರು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂತಕ್ಕಂಥದ್ದು ಹೇಳಿದಾಗ ವಿರೋಧಿಸ್ತವ್ರು ಯಾರಪ್ಪ? ಮತ್ತೆ ಇದೇ ಕಾಂಗ್ರೆಸ್ನವ್ರು ವಿರೋಧಿಸ್ತಾರಲ್ವಾ? ಏನ್ ನಿಮಗೆ ಎದುರೋಗಿ ಈ ಪ್ರಾಜೆಕ್ಟ್ ಬಿಟ್ರಾ? ಅಥವಾ ಇರ್ತಕ್ಕಂಥ ವಾಸ್ತವಾಂಶ ಅರ್ಥ ಮಾಡ್ಕೊಂಡು ರೈತ ಹೆಣ್ಮಕ್ಳು, ರೈತ ಮುಖಂಡರು, ಹಿರಿಯಕರು ಬಂದು ಹೇಳದಂತ ಸಂದರ್ಭದಲ್ಲಿ ತಲೆಬಾಗಿ ಪ್ರಾಜೆಕ್ಟ್ ನ ವಾಪಸ್ ಹಿಂಪಡ್ಕೊಂಡಿದ್ ಬಿಟ್ರೆ ಅರ್ಥ ಮಾಡ್ಕೊಳ್ಳಿ. ಇದ್ರಲ್ಲಿ ಇಟ್ಕೊಂಡು ನಾವೇನ್ ರಾಜಕಾರಣ ಮಾಡ್ಬೇಕಾಗಿಲ್ಲ. ರಾಜಕಾರಣ ಮಾಡೋದಕ್ಕೆ 100 ಸುದ್ದಿಗಳು ನೀವು ಕೊಟ್ಟಿದ್ದೀರಿ ನಮ್ಗೆ, ಹಲವಾರು ವಿಚಾರಗಳಿದೆ, ರಾಜಕಾರಣ ಮಾಡ್ತೀವಿ.
ಇದನ್ನ ಇಟ್ಕೊಂಡು ಮಾಡ್ಬೇಕಾಗಿಲ್ಲ. ಉಳಿಸಿ ರೈತರನ್ನ, ಪುಣ್ಯ ಬರ್ತದೆ. ಯಾಕೆ ಬೀದಿ ಪಾಲ್ ಮಾಡ್ತೀರಿ? ಎಲ್ಲೋಯ್ತಾರೆ ಮಕ್ಕಳು ಮರಿ? ಎಲ್ಲೋಯ್ತಾರೆ ವಯಸ್ಸಾದವರು? ಎಲ್ಲೋಯ್ತಾರೆ ಗುತ್ತಿಗೆಗೆ ಜಮೀನ್ ತಗೊಂಡು ಹಸ ಸಾಕೊಂಡಿರೋರು? ಈಗ ಸಿಎಂ ಇನ್ನೊಂದು ಮಾತು ಹೇಳಿದ್ದಾರೆ, ಪ್ರಧಾನ ಮಂತ್ರಿಗಳು ಕೂಡ ಈ ಯೋಜನೆಗೆ ಸಮ್ಮತಿ ಸೂಚಿಸಿದ್ದಾರೆ, ಹಾಗಾಗಿ ಯೋಜನೆ ನಿಲ್ಸಲ್ಲ, ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲ, ನನಗೆ ಒಂದು ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಹಿನ್ನೆಲೆಯನ್ನ ನಾವೆಲ್ಲ ನೋಡಿದಾಗ, ಪರವಾಗಿಲ್ಲ, ಮುಖ್ಯಮಂತ್ರಿಗಳು ಅಭಿವೃದ್ಧಿ ವಿಚಾರವಾಗಿ ಮಾತಾಡೋದಕ್ಕೆ ಅವ್ರ ಟೈಮ್ ಸಿಗ್ತಾ ಪ್ರಧಾನ ಮಂತ್ರಿಗಳ ಜೊತೆ ಕೂತ್ಕೊಂಡು ಅಂತಕ್ಕಂಥದ್ದು ನನಗೆ ಒಂದ್ ರೀತಿ ಬಹಳ ಆಶ್ಚರ್ಯ ಆಗ್ಬಿಟ್ಟು. ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಇದೇನಾದ್ರೂ ವಿಚಾರ ಅವರು ಚರ್ಚೆ ಮಾಡಿದ್ದೇ ಆಗಿದ್ರೆ, ಯಾಕಂದ್ರೆ 4 ಗೋಡೆ ಮಧ್ಯೆ ನಡೆದಿರ್ತಕ್ಕಂಥ ವಿಚಾರ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅವ್ರು ಹೇಳಿದ್ ನಾವು ಕೇಳ್ಬೇಕು. ಅಪ್ಪಿತಪ್ಪಿ ಇದೇನಾದ್ರೂ ಪ್ರಧಾನ ಮಂತ್ರಿಗಳು ಈ ವಿಚಾರಕ್ಕೆ ಸಹಮತ ವ್ಯಕ್ತಪಡಿಸಿದ್ರೆ ಬಹುಶಃ ಪ್ರಧಾನಿಗಳಿಗೂ ಕೂಡ ನಾವು ಒಂದು ಪತ್ರ ಬರಿತೀವಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ವಾಸ್ತವದ ಚಿತ್ರಣ ಮಾನ್ಯ ಪ್ರಧಾನ ಮಂತ್ರಿಗಳಿಗೂ ಪತ್ರದ ಮೂಲಕ ಬರೆದು ಹೇಳ್ತೀವಿ. ನನ್ನ ಅಭಿಪ್ರಾಯದಲ್ಲಿ ನೋಡೋಣ, ಒಳಗಡೆ ಕ್ಲೋಸ್ ಡೋರ್ ಅಲ್ಲಿ ಕೂತ್ಕೊಂಡು ಚರ್ಚೆ ಆಗಿರ್ತಕ್ಕಂಥ ವಿಚಾರ, ಇವ್ರು ಬಂದು ಹೊರಗಡೆ ಎಲ್ಲಾ ಡೆವಲಪ್ಮೆಂಟ್ ಬಗ್ಗೆ ಆಲೋಚನೆ ಮಾಡಿ ಅಷ್ಟೆಲ್ಲಾ ಬಿಡದಿ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ಸಮಯ ಇತ್ತ ಅಂತಕ್ಕಂಥದ್ದು ಆಲೋಚನೆ ಮಾಡಿದಾಗ ಒಮ್ಮೆ ನಾವು ನೀವು ಸ್ವಲ್ಪ ಇದ್ರ ಬಗ್ಗೆ ಕೂತು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ವಿಚಾರ. ಈ ಸಂಬಂಧವಾಗಿ ಏನಾದ್ರು ಹೋರಾಟ, ಬೃಹತ್ ಹೋರಾಟಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ದೀರಾ? ಈಗ ರೈತರ ಜೊತೆನಲ್ಲಿ ಆನ್ ಗ್ರೌಂಡ್ ನಾವು ಇವತ್ತಿಂದ ಅಲ್ಲ, ಈ ಸಮಸ್ಯೆ ಶುರುವಾಗಿ ರೈತರು ಸಂಕಷ್ಟಕ್ಕೆ ಒಳಗಾದ ದಿನದಿಂದಾನು ಕೂಡ ಪ್ರಾರಂಭ ಮಾಡಿದೀವಿ ಹೋರಾಟ. ಅವ್ರ ಜೊತೆನಲ್ಲಿದ್ದೀವಿ ನಿರಂತರವಾಗಿ. ಅಂತಿಮವಾಗಿ ಇದು ಕಾನೂನಿನ ಹೋರಾಟವೇ ಆಗಬೇಕು. ಇಲ್ಲಿ ಜಯ ಸಿಕ್ಬೇಕು ರೈತರಿಗೆ ಅಂದ್ರೆ ನ್ಯಾಯಾಂಗದ ಮೂಲಕನೇ ಇವತ್ತು ಜಯ ಸಿಕ್ಬೇಕಾಗಿದೆ. ಜೊತೆಯಲ್ಲಿ ಮತ್ತಷ್ಟು ರೈತರು ಏನಿವತ್ತು 70% 80% ಜನ ರೈತರು ಒಪ್ಕೊಬಿಟ್ಟಿದ್ದಾರೆ ಅಂತಕ್ಕಂಥದ್ನ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಪಾಪ ಮಾತಾಡ್ತಾರಲ್ಲ ಹಿಂದೆಗಡೆ, ಅವ್ರಿಗೆ ಇವತ್ತು ತಿಳಿಬೇಕು ಅಂತಕ್ಕಂಥದ್ದಾದ್ರೆ ಮಂಜಣ್ಣ ಅವರು ನಾವು ಎಲ್ಲ ಕೂತು ಮಾತಾಡಿದ್ದೀವಿ. ಸನ್ಮಾನ್ಯ ಕುಮಾರಣ್ಣ ಅವರ ಸಾಮತ ಇದೆ, ದೇವೇಗೌಡರ ಸಾಹೇಬ್ರ ಮಾರ್ಗದರ್ಶನ ಇದೆ. 21ನೇ ತಾರೀಕು ಅಂದ್ರೆ ಮುಂದಿನ ಭಾನುವಾರ, ಈ ಭಾನುವಾರ ಅಲ್ಲ ಮುಂದಿನ ಭಾನುವಾರ ಒಂದು ಪಾದಯಾತ್ರೆಯನ್ನ 26 ಗ್ರಾಮದ ವ್ಯಾಪ್ತಿಯಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟ ನಿರ್ಧಾರವನ್ನ ಮಾಡಿದ್ದೇವೆ. ಈ ಪಾದಯಾತ್ರೆ ಕೇವಲ ಇಲ್ಲಿಗೆ ಸೀಮಿತ ಆಗ್ತಕ್ಕಂಥದ್ದಲ್ಲ, ಮುಂದೆ ವಿಧಾನಸೌಧವನ್ನ ಮುತ್ತಿಗೆ ಹಾಕುವವರೆಗೂ ಕೂಡ ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥ ನಮ್ಮ ರೈತರು, ಭೂಮಾಲೀಕರು ಏನಿದ್ದಾರೆ ಅವರ ಜಮೀನನ್ನ ಅವ್ರಿಗೆ ಮತ್ತೆ ಉಳಿಸ್ಕೊಡ್ತಕ್ಕಂಥದ್ದಕ್ಕೆ ಎಲ್ಲಾ ರೀತಿಯಾದಂತ ಹೋರಾಟ ಕಟ್ತೇವೆ. ಅದು ಸನ್ಮಾನ್ಯ ಮಂಜಣ್ಣ ಅವ್ರು ತೀರ್ಮಾನ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗ ಮಾಧ್ಯಮದ ಮೂಲಕ ಎಲ್ಲ ರೈತರಿಗೂ ಕೈ ಜೋಡಿಸಿ ಮನವಿಯನ್ನ ಸಲ್ಲಿಸ್ತೇನೆ. ನಿಮ್ಮ ಪರವಾದಂತ ಹೋರಾಟಕ್ಕೆ ದಯಮಾಡಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಬೇಕು ಅಂತಕ್ಕಂಥದ್ನ ಕೇಳಲಿಕ್ಕೆ ಬಯಸ್ತೇನೆ. ಇದೇ ವಿಚಾರ ಯೋಜನೆ ಕೈ ಬಿಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಎಲ್ಲಾದ್ರೂ ಹೇಳಿದ್ರೆ ಒಂದು ಆಡೆ ಮಾಡಲಿ ವಿಡಿಯೋ ಕೂಡ ಬಿಡುಗಡೆ ಮಾಡಿ. ಅಲ್ಲ ರೀ, 2ನೇ ಸಲ ಮುಖ್ಯಮಂತ್ರಿ ಆದ್ಮೇಲೆ ಯೋಜನೆ ಕೈಗೆ ಎತ್ಕೊಳ್ಳಿಲ್ಲ, ಅಲ್ಲಿ ಬಿಟ್ರು ಅಂತ ಹೇಳಿದ್ಮೇಲೆ ಮತ್ ಅದ್ರ ಬಗ್ಗೆ ಏನ್ ಬಂದು ಉತ್ತರ ಕೊಡೋದಿದೆ ರೀ? ಏನ್ರಿ ಮಾತಾಡ್ತಾರೆ? ಮತ್ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ರಲ್ರಿ, 18ರಲ್ಲಿ ಕೂರ್ಸಿದ್ರಲ್ಲಿ ರೀ ನಮ್ ಜಿಲ್ಲೆ ಜನ, ರಾಜ್ಯದ ಜನ. ಮನ್ಸಿದ್ರೆ ಅವತ್ತೇ ಎತ್ಕೊತಾ ಇದ್ರಲ್ರಿ ವಾಪಸ್ಸು. ತಗೊಳಕ್ ಹೇಳಿ ಸರ್ಕಾರಕ್ಕೆ. ಈಗ ಆಯ್ತಪ್ಪ, ಇವರೆಲ್ಲ ರೈತ ಪರವಾದಂತ ಚಿಂತನೆ ಮಾಡ್ತಕ್ಕಂಥವ್ರಲ್ವಾ, ತಗೊಳಕ್ ಹೇಳ್ರಿ ಸರ್ಕಾರಕ್ಕೆ. ಅದರಿಂದ ಅದರಿಂದ ಏನ್ ತೊಂದರೆ ಆಗಿತ್ತು? ತೊಂದ್ರೆ ಏನಾಗಿದೆ ಹೇಳ್ಬಿಡಿ. ಒಲಿ ರೈತರು ನೆಮ್ಮದಿಯಾಗಿ ಬಾಳ್ತಾ ಇಲ್ವಾ? ಏನ್ ತೊಂದ್ರೆ ಏನಾಗದೆ? ಅಲ್ಲಪ್ಪ, ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಆಗಿ ಮತ್ತೆ ಹಿಂದಿದ್ದಂತ ಮುಖ್ಯಮಂತ್ರಿ ಅಲ್ಲಿ ಚಂದ್ರಪಟ್ಟಣ ಹೋಬಳಿ ಯಾಕೆ ಡಿಕ್ಲೇರ್ ಮಾಡಿದ್ರಿ? ಅದ್ರ ಹಿಂದಿನ ಅರ್ಥ ಏನು? ರೈತರು ಕೃಷಿ ಮಾಡ್ಬೇಕು ಅಂತ ತಾನೇ ನೀವು ಡಿಕ್ಲೇರ್ ಮಾಡಿದ್ದು? ಬೇಡಪ್ಪ, ಆಯ್ತು, ನಿಮ್ಗೆ ಅಷ್ಟೆಲ್ಲ ಕಾಳಜಿ ಇದ್ರೆ ಸರ್ಕಾರನೇ ತಾನೇ ಮಾಡಿರೋದು, ವಾಪಸ್ ಹಿಂಪಡ್ಕೊಳ್ಳಿ ನೀವು ರೆಡ್ ಝೋನ್ ನ. ಬೇಡ ಅಂತ ಹೇಳಿದವ್ರು ಯಾರು? ಹಿಡ್ಕೊಂಡಿರೋರು ಯಾರು? ಈಗ ರೈತ ಈ ವಿಚಾರವಾಗಿ ಸರ್ ಜೆಡಿಎಸ್ ಪಕ್ಷದ ನೀವು ಬಹಳ ಸ್ಪಷ್ಟವಾಗಿದೆ, ನಿಮ್ಮ ಮಿತ್ರ ಪಕ್ಷ ಬಿಜೆಪಿ ಫುಲ್ ಸೈಲೆಂಟ್ ಆಗಿದೆಯಲ್ಲ ಸರ್. ವಿರೋಧ ಪಕ್ಷದ ನಾಯಕರು ಒಂದು ದಿನ ಬಂದು ಹೋಗಿ ಬಿಟ್ರೆ ಯಾವುದೋ ಒಂದು ಗಟ್ಟಿ ನಿರ್ಧಾರ ಇಲ್ಲ ಬಿಜೆಪಿಯಿಂದ. ನೋಡೋಣ, ಒಂದಷ್ಟು ಹೋರಾಟಗಳು ನಮ್ ಜವಾಬ್ದಾರಿಗಳನ್ನ ಅರ್ಥಕೊಂಡು
ಪ್ರತ್ಯೇಕವಾಗಿ ಜನರ ಪರವಾಗಿ ಆಯಾ ಸಂದರ್ಭಕ್ಕೆ ಇಳಿಬೇಕಾಗ್ತದೆ. ಆಮೇಲೆ ಇದು ನಮ್ಮನ್ನ ಬೆಳೆಸಿರ್ತಕ್ಕಂಥ ಜಿಲ್ಲೆ ಜನ. ಸ್ವಾಭಾವಿಕವಾಗಿ ನಮ್ಗೆ ಒಂದು ಭಾವನಾತ್ಮಕವಾದ ಒಂದು ಸಂಬಂಧ ಇದೆ. ಇಲ್ಲಿ ರಾಜಕೀಯ ಬಿಟ್ಬಿಡಿ, ರಾಜಕೀಯ ಬೆರೆಸೋದ್ ಬೇಡ. ನಾನು ಅವಾಗ್ಲೇ ಹೇಳಿದ್ದೀನಿ, ಇಲ್ಲಿ ಹಲವಾರು ಸಂಘಟನೆಗಳು ಬಂದಿದ್ದಾರೆ, ಹಲವಾರು ರಾಜಕೀಯ ಪಕ್ಷಗಳು ಬಂದಿದ್ದಾರೆ. ಅವ್ರ ಎಲ್ರಿಗಿಂತ ಹೆಚ್ಚಿನ ಜವಾಬ್ದಾರಿ ಹೊಣೆಗಾರಿಕೆ ಜನತಾದಳ ಪಕ್ಷದ ಮೇಲಿದೆ. ಕಾರಣ, ಮಂಜಣ್ಣನ ಶಾಸಕರು ಮಾಡಿದ್ದಾರೆ, ಮಾನ್ಯ ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಕೀರ್ತಿ ಹೊಂದಿರತಕ್ಕಂಥ ಜಿಲ್ಲೆ, ದೇವೇಗೌಡರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಕೀರ್ತಿ ಹೊಂದಿರತಕ್ಕಂಥ ಜಿಲ್ಲೆ. ಇದೇ ಜನ ನಮಗೆ ರಾಜಕೀಯವಾಗಿ ಶಕ್ತಿ ತಂದ್ಕೊಟ್ಟಿರ್ತಕ್ಕಂಥ ಜನ. ಹಾಗಾಗಿ ನಮ್ ಜವಾಬ್ದಾರಿ ಜಾಸ್ತಿ ಇದೆ, ಅರ್ತಿದ್ದೇವೆ, ಇಳಿದಿದ್ದೇವೆ. ಮುಂದೆ ಕಾಲ ಬಂದಾಗ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಓಕೆ, ಥ್ಯಾಂಕ್ ಯು.